ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸುಸ್ವಾಗತ. ಇಂದು ನಾನು ಸೆರೆಂಡಿಪಿಟಿಯ ಅಪ್ಪುಗೆ ನಾಟಕವನ್ನು ವಿವರಿಸಲಿದ್ದೇನೆ. ಕಥೆ ಕೇಳೋಣ. ಮೊದಲ ದೃಶ್ಯದಲ್ಲಿ ಕಾರು ಚಾಲನೆ ಮಾಡುತ್ತಿದೆ ಮತ್ತು ಮನೆಯೊಂದರಲ್ಲಿ ನಿಲ್ಲುತ್ತದೆ. ನಮ್ಮ ನಾಯಕ ಹೂ ಯಂಗ್ ಮತ್ತು ಅವನ ಚಿಕ್ಕಪ್ಪ ಹೊರಬರುತ್ತಾರೆ. ಚಿಕ್ಕಪ್ಪ, ನೀವು ಹೋಟೆಲ್ನಲ್ಲಿ ಏಕೆ ಇರಬಾರದು? ಇದು ಕೆಲಸ ಮಾಡಲು ಉತ್ತಮ ವಾತಾವರಣವಲ್ಲ ಎಂದು ಕೇಳುತ್ತಾರೆ. ಹೂ ಯಂಗ್, ಇದು ಕಚೇರಿಯ ಸಮೀಪದಲ್ಲಿದೆ ಎಂದು ಉತ್ತರಿಸುತ್ತಾನೆ. ಅವರು ಒಳಗೆ ನಡೆಯುತ್ತಾರೆ. ಮನೆ ಅವರ ಚಿಕ್ಕಪ್ಪನ ಹಳೆಯ ಮನೆ, ಆದರೆ ಅದನ್ನು ಆಧುನಿಕ ಶೈಲಿಯಲ್ಲಿ ನವೀಕರಿಸಲಾಗಿದೆ. ಹೂ ಯಂಗ್ ಮನೆಯ ಸುತ್ತಲೂ ನೋಡುತ್ತಾನೆ. ಆಗ ಅವರ ಚಿಕ್ಕಪ್ಪ, ನೀವು ಇನ್ನೂ ಕೆಲವು ದಿನಗಳು ಏಕೆ ಇರಬಾರದು? ನೀವು 10 ವರ್ಷಗಳ ನಂತರ ಕೊರಿಯಾಕ್ಕೆ ಭೇಟಿ ನೀಡುತ್ತಿದ್ದೀರಿ, ಹೋಗಿ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡಿ ಎಂದು ಕೇಳುತ್ತಾರೆ. ತನಗೆ ಸ್ನೇಹಿತರಿಲ್ಲ ಮತ್ತು ಅಂತಹ ವಿಷಯಗಳಲ್ಲಿ ಆಸಕ್ತಿಯಿಲ್ಲ ಎಂದು ಹೂ ಯಂಗ್ ತನ್ನ ಚಿಕ್ಕಪ್ಪನಿಗೆ ಹೇಳುತ್ತಾನೆ. ಅವರ ಚಿಕ್ಕಪ್ಪ, ಇಂದು ರಾತ್ರಿ ಹೋಟೆಲ್ಗೆ ತಿನ್ನಲು ಹೋಗೋಣ ಎಂದು ಸೂಚಿಸುತ್ತಾರೆ. ಆದರೆ ಹೂ ಯಂಗ್, ನನ್ನ ಬಳಿ ಯೋಜನೆ ಇದೆ ಎಂದು ಉತ್ತರಿಸುತ್ತಾನೆ. ನಿಮಗೆ ಸ್ನೇಹಿತರಿಲ್ಲ ಎಂದು ನೀವು ಹೇಳಿದ್ದೀರಿ, ಆದ್ದರಿಂದ ಅದು ಮಹಿಳೆಯಾಗಿರಬೇಕು ಎಂದು ಅವನ ಚಿಕ್ಕಪ್ಪ ಊಹಿಸಿದರು. ಮುಂದಿನ ದೃಶ್ಯದಲ್ಲಿ ನಮ್ಮ ನಾಯಕಿ ಹಂಗ್ಜು ತನ್ನ ಫೋನ್ನಲ್ಲಿ ಮಾತನಾಡುತ್ತಾ ಹೂ ಯಂಗ್ನ ಕಾರಿನ ಮುಂದೆ ನಡೆಯುವುದನ್ನು ನಾವು ನೋಡುತ್ತೇವೆ. ದೃಶ್ಯವು ಹೂ ಯಂಗ್ ರೆಸ್ಟೋರೆಂಟ್ಗೆ ಹೋಗುವುದನ್ನು ಕಡಿತಗೊಳಿಸುತ್ತದೆ. ಅಲ್ಲಿ ಅವನು ತನ್ನ ದಿನಾಂಕಕ್ಕಾಗಿ ಕಾಯುತ್ತಿದ್ದಾನೆ. ಅದೇ ಸಮಯದಲ್ಲಿ ಹಂಗ್ಜು ತನ್ನ ದಿನಾಂಕಕ್ಕಾಗಿ ರೆಸ್ಟೋರೆಂಟ್ಗೆ ಆಗಮಿಸುತ್ತಾಳೆ. ತಪ್ಪಾಗಿ ಅವಳು ಹೂ ಯಂಗ್ ತನ್ನ ದಿನಾಂಕ ಎಂದು ಭಾವಿಸುತ್ತಾಳೆ ಮತ್ತು ಅವನನ್ನು ಸಂಪರ್ಕಿಸುತ್ತಾಳೆ. ಅವಳನ್ನು ನೋಡಿದ ಹೂ ಯಂಗ್ ಆಶ್ಚರ್ಯಚಕಿತರಾದರು ಮತ್ತು ಅವರ ಹಿಂದಿನದನ್ನು ನೆನಪಿಸಿಕೊಳ್ಳುತ್ತಾರೆ. ಆಗಲೇ ಹೂ ಯಂಗ್ನ ನಿಜವಾದ ದಿನಾಂಕ ಬರುತ್ತದೆ. ತನ್ನ ತಪ್ಪಿನ ಅರಿವಾದ ಹಂಗ್ಜು ಕ್ಷಮೆಯಾಚಿಸಿ ಮುಜುಗರಕ್ಕೊಳಗಾದಳು. ಇಬ್ಬರೂ ತಮ್ಮ ಪಾಲುದಾರರೊಂದಿಗೆ ತಮ್ಮ ಡೇಟಿಂಗ್ಗೆ ಹೋಗುತ್ತಾರೆ, ಆದರೆ ಇಬ್ಬರೂ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವುದಿಲ್ಲ. ದಿನಾಂಕ ರಾತ್ರಿಯ ನಂತರ ಹೂ ಯಂಗ್ ಹಿಂತಿರುಗುತ್ತಾನೆ. ಅವನ ಸ್ನೇಹಿತ ಜೋಸೆಫ್ನಿಂದ ಅವನಿಗೆ ಕರೆ ಬರುತ್ತದೆ. ಟ್ರಾಫಿಕ್ ಲೈಟ್ ಕೆಂಪು ಬಣ್ಣಕ್ಕೆ ತಿರುಗಿದಾಗ ಅವನು ತನ್ನ ಕಾರನ್ನು ನಿಲ್ಲಿಸುತ್ತಾನೆ. ಆ ಸಮಯದಲ್ಲಿ ಅವನು ಹಂಗ್ಜು ಬಸ್ ನಿಲ್ದಾಣದಲ್ಲಿ ಕುಳಿತಿರುವುದನ್ನು ನೋಡುತ್ತಾನೆ. ಇದು ಅವನಿಗೆ ತನ್ನ ಸ್ನೇಹಿತೆಯ ಪರವಾಗಿ ಪ್ರೇಮ ಪತ್ರವನ್ನು ನೀಡಿದಾಗ ಹಿಂದಿನದನ್ನು ನೆನಪಿಸುತ್ತದೆ. ಅವನು ಹಂಗ್ಜುಗೆ ಕರೆ ಮಾಡಿ ಅವಳ ಕಡೆಗೆ ಓಡಿಸಿದನು, ಆದರೆ ಅವನು ಅವಳನ್ನು ಎಲ್ಲಿಯೂ ನೋಡುವುದಿಲ್ಲ. ಅಂತಿಮವಾಗಿ ಅವನು ಅವಳನ್ನು ರಸ್ತೆ ಬದಿಯ ರೆಸ್ಟೋರೆಂಟ್ನಲ್ಲಿ ಗುರುತಿಸುತ್ತಾನೆ. ಅವನು ಒಳಗೆ ಹೋಗಿ ಹಂಗ್ಜು ಆರ್ಡರ್ ಮಾಡಿದ ಅದೇ ಆಹಾರವನ್ನು ಕೇಳುತ್ತಾನೆ. ಅವಳು ಎಷ್ಟು ಆಹಾರವನ್ನು ಆರ್ಡರ್ ಮಾಡಿದಳು ಎಂದು ಅವನು ಆಶ್ಚರ್ಯಪಡುತ್ತಾನೆ. ಆದ್ದರಿಂದ ಅವನು ತನಗಾಗಿ ಟೆಟೊಪ್ಪೊಕ್ಕಿಯನ್ನು ಮಾತ್ರ ಆರ್ಡರ್ ಮಾಡಲು ನಿರ್ಧರಿಸುತ್ತಾನೆ. ಅಲ್ಲಿ ಅವನು ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾನೆ ಮತ್ತು ನಿನಗೆ ನನ್ನನ್ನು ತಿಳಿದಿಲ್ಲವೇ? ಅವಳು ಉತ್ತರಿಸುತ್ತಾಳೆ, ನಾನು ನಿನ್ನನ್ನು ಬಲ್ಲೆ. ನೀನು ಹೂ ಯಂಗ್ ರವನು ಕೇಳುತ್ತಾನೆ, ಹಾಗಾದರೆ ನೀವು ಈ ಬೆಳಿಗ್ಗೆ ರೆಸ್ಟೋರೆಂಟ್ನಲ್ಲಿ ನನ್ನನ್ನು ತಿಳಿದಿಲ್ಲವೆಂದು ಏಕೆ ನಟಿಸಿದ್ದೀರಿ? ಅವಳು ಪ್ರತಿಕ್ರಿಯಿಸುತ್ತಾಳೆ, ನಾನೇಕೆ ಮಾಡಬೇಕು? ನೀವು 10 ವರ್ಷಗಳ ಹಿಂದೆ ಕೊರಿಯಾದಿಂದ ಯುಎಸ್ಗೆ ಹೋಗಿದ್ದೀರಿ. ನಂತರ ಅವರು ಮೊಬೈಲ್ ಸಂಖ್ಯೆಗಳನ್ನು ವಿನಿಮಯ ಮಾಡಿಕೊಂಡರು ಮತ್ತು ಹಂಗ್ಜು ತನ್ನ ಬಸ್ ಬರುತ್ತಿದ್ದಂತೆ ಹೊರದಬ್ಬುತ್ತಾಳೆ. ಮುಂದಿನ ದೃಶ್ಯದಲ್ಲಿ ಹೂ ಯಂಗ್ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅವನು ತನ್ನ ಫೋನ್ ಅನ್ನು ಪರಿಶೀಲಿಸುತ್ತಾನೆ ಮತ್ತು ಅವಳು ನನಗೆ ಮೆಸೇಜ್ ಮಾಡಿಲ್ಲ ಎಂದು ಹೇಳುತ್ತಾನೆ. ದೃಶ್ಯವು ನಂತರ 10 ವರ್ಷಗಳ ಹಿಂದೆ ಅವರ ಶಾಲಾ ದಿನಗಳಿಗೆ ಕತ್ತರಿಸುತ್ತದೆ. ಹೂ ಯಂಗ್ ಶಾಲೆಗೆ ಹೋಗುವ ಬಸ್ಸಿನಲ್ಲಿದೆ. ಬಸ್ ನಿಂತಾಗ ಅವನು ಇಳಿಯಲು ಸಿದ್ಧನಾಗುತ್ತಾನೆ, ಆದರೆ ಬಸ್ ಡ್ರೈವರ್ ಹಿಂದಿನ ಸೀಟಿನಲ್ಲಿ ಮಲಗಿದ್ದ ಹುಡುಗಿಯನ್ನು ಎಬ್ಬಿಸಲು ಕೇಳುತ್ತಾನೆ. ಅವನು ಹೋಗಿ ಹುಡುಗಿಯನ್ನು ಕರೆದನು. ಅವಳು ಹಂಗ್ಜು ಎಂದು ತಿರುಗುತ್ತಾಳೆ. ಅದು ಅವರ ಮೊದಲ ಭೇಟಿಯಾಗಿತ್ತು,